ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/5/2025. ಪ್ರಾಪ್ತ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ತದ ರಿವಾಜ್ಡೆ 20/2/2005. ಮಧುಬನ. ಹೃದಯಪೂರ್ವಕವಾಗಿ ನನ್ನ ಬಾಬಾ ಎಂದು ಹೇಳಿ ಮತ್ತು ಸರ್ವ ಅವಿನಾಶಿ ಖಜಾನೆಗಳಿಗೆ ಮಾಲೀಕರಾಗಿ ನಿಶ್ಚಿಂತ ಚಕ್ರವರ್ತಿಗಳಾಗಿ. ಇಂದು ಭಾಗ್ಯವಿಧಾತ ಬಾಪ್ದಾದ ತನ್ನ ಎಲ್ಲಾ ಮಕ್ಕಳ ಮಸ್ತಕದ ಮಧ್ಯದಲ್ಲಿ ಭಾಗ್ಯದ ರೇಖೆಯನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಹೊಳೆಯುತ್ತಿರುವ ದಿವ್ಯ ನಕ್ಷತ್ರದ ರೇಖೆಯು ಕಂಡು ಬರುತ್ತಾ ಇದೆ. ಪ್ರತಿಯೊಬ್ಬ ನಯನಗಳಲ್ಲಿ ಸ್ನೇಹ ಮತ್ತು ಶಕ್ತಿಯ ರೇಖೆಯನ್ನು ನೋಡುತ್ತಿದ್ದಾರೆ. ಮುಖದಲ್ಲಿ ಶ್ರೇಷ್ಠ ಮಧುರವಾಣಿಯ ರೇಖೆಯನ್ನು ನೋಡುತ್ತಿದ್ದಾರೆ. ತುಟಿಗಳ ಮೇಲೆ ಮಧುರ ಮುಗುಳ್ನಗೆಯ ರೇಖೆಯು ಹೊಳೆಯುತ್ತಾ ಇದೆ. ಹೃದಯದಲ್ಲಿ ಹೃದಯರಾಮನ ಸ್ನೇಹದಲ್ಲಿ ಲವಲೀನರಾಗಿರುವ ರೇಖೆಯನ್ನು ನೋಡುತ್ತಾ ಇದ್ದಾರೆ. ಕೈಗಳಲ್ಲಿ ಸದಾ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿರುವ ರೇಖೆಯನ್ನು ನೋಡುತ್ತಿದ್ದಾರೆ. ಕಾಲುಗಳಲ್ಲಿ ಪ್ರತಿ ಹೆಜ್ಜೆಯಲ್ಲಿ ಪದಮದ ರೇಖೆಯನ್ನು ನೋಡುತ್ತಿದ್ದಾರೆ. ಯಾವುದು ಈಗ ನೀವು ಮಕ್ಕಳಿಗೆ ಈ ಸಂಗಮ ಯುಗದಲ್ಲಿ ಭಾಗ್ಯವು ಪ್ರಾಪ್ತಿಯಾಗಿದೆ. ಇಂಥ ಶ್ರೇಷ್ಠ ಭಾಗ್ಯವು ಇಡೀ ಕಲ್ಪದಲ್ಲಿ ಯಾರ್ದೂ ಇರುವುದಿಲ್ಲ. ಇಂಥ ಭಾಗ್ಯವನ್ನು ಅನುಭವ ಮಾಡುತ್ತೀರಾ? ಇಷ್ಟೊಂದು ಶ್ರೇಷ್ಠ ಭಾಗ್ಯದ ಆತ್ಮೀಯ ನಶೆಯ ಅನುಭವವನ್ನು ಮಾಡುತ್ತೀರಾ? ಹೃದಯದಲ್ಲಿ ಸ್ವತಃವಾಗಿ ವಾಹ ನನ್ನ ಭಾಗ್ಯವೇ ಎಂಬ ಗೀತೆಯನ್ನು ಬಾರಿಸುತ್ತಾ ಇದೆ. ಈ ಸಂಗಮಯುಗದ ಭಾಗ್ಯವು ಅವಿನಾಶಿಯಾದಂಥ ಭಾಗ್ಯವಾಗಿ ಬಿಡುತ್ತದೆ. ಏಕೆ? ಅವಿನಾಶಿ ತಂದೆಯ ಮೂಲಕ ಅವಿನಾಶಿ ಭಾಗ್ಯವು ಪ್ರಾಪ್ತಿಯಾಗಿದೆ. ಆದರೆ ಈ ಸಂಗಮಯುಗದಲ್ಲಿಯೇ ಪ್ರಾಪ್ತಿಯಾಗುತ್ತಿದೆ. ಈ ಸಂಗಮಯುಗದಲ್ಲಿಯೇ ಅನುಭೂತಿಯನ್ನು ಮಾಡುತ್ತೀವಿ. ಈ ವಿಶೇಷ ಸಂಗಮಯುಗದ ಪ್ರಾಪ್ತಿಯು ಅತಿ ಶ್ರೇಷ್ಠವಾಗಿದೆ. ಇಂಥ ಶ್ರೇಷ್ಠ ಭಾಗ್ಯದ ಅನುಭವವು ಸದಾ ಪ್ರಕಟವಾಗಿರುತ್ತದೆ, ಅಥವಾ ಕೆಲವೊಮ್ಮೆ ಗುಪ್ತ, ಅಥವಾ ಕೆಲವೊಮ್ಮೆ ಪ್ರಕಟವಾಗುತ್ತದೆ. ಮತ್ತೆ ಅದಕ್ಕಾಗಿ ಪುರುಷಾರ್ಥವೇನು ಮಾಡಿದಿರಿ? ಇಷ್ಟು ದೊಡ್ಡ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪುರುಷಾರ್ಥವು ಎಷ್ಟು ಸಹಜವಾಯಿತು? ನನ್ನ ಬಾಬಾ ಎಂದು ಕೇವಲ ಮನಸ್ಸಿನಿಂದ ಹೃದಯದಿಂದ ತಿಳಿದುಕೊಂಡಿದ್ದೀರಿ, ಒಪ್ಪಿಕೊಂಡಿದ್ದೀರಿ ಮತ್ತು ತನ್ನವರಾಗಿ ಮಾಡಿಕೊಂಡಿದ್ದೀರಿ. ನಾನು ತಂದೆಯವನು, ತಂದೆಯು ನನ್ನವರು ಎಂಬುದು ಮನಃಪೂರ್ವಕವಾಗಿ ಗುರುತಿಸಿದ್ದೀರಿ. ನನ್ನದೆಂದು ಒಪ್ಪಿಕೊಳ್ಳುವುದೆಂದರೆ ಅಧಿಕಾರಿಯಾಗುವುದು. ಅಧಿಕಾರಿಯೂ ಸಹ ಎಷ್ಟು ದೊಡ್ಡದಾಗಿದೆ ಯೋಚಿಸಿ. ಯಾರಾದರೂ ನಿಮ್ಮನ್ನು ನಿಮಗೆ ಏನೇನು ಸಿಕ್ಕಿತು ಎಂದು ಕೇಳಿದರೆ ಏನು ಹೇಳುತ್ತೀರಿ? ಏನೇನೋ ಪಡೆಯಬೇಕಿತ್ತೋ ಅದನ್ನು ಪಡೆದು ಬಿಟ್ಟೆವು ಎಂದು ಹೇಳುತ್ತಿದ್ದಿರಲ್ವೇ? ಅಪ್ರಾಪ್ತವಾದ ವಸ್ತು ಪರಮಾತ್ಮನ ಖಜಾನೆಯಲ್ಲಿ ಯಾವುದೂ ಇಲ್ಲ. ಪ್ರಾಪ್ತಿ ಸ್ವರೂಪದ ಅನುಭವವನ್ನು ಮಾಡಿದಿರೋ ಅಥವಾ ಮಾಡುತ್ತಿದ್ದೀರೋ? ಭವಿಷ್ಯದ ಮಾತು ಬೇರೆ. ಈ ಸಂಗಮ ಯುಗದಲ್ಲಿ ಪ್ರಾಪ್ತಿ ಸ್ವರೂಪದ ಅನುಭವವಿದೆ. ಒಂದು ವೇಳೆ ಸಂಗಮ ಯುಗದಲ್ಲಿ ಅನುಭವ ಮಾಡಲಿಲ್ಲವೆಂದರೆ ಭವಿಷ್ಯದಲ್ಲಿಯೂ ಸಹ ಮಾಡಲು ಸಾಧ್ಯವಿಲ್ಲ. ಏಕೆ? ಭವಿಷ್ಯವು ಪ್ರಾರಬ್ಧವಾಗಿದೆ. ಆದರೆ ಪ್ರಾರಬ್ಧ ಈಗಿನ ಪುರುಷಾರ್ಥದ ಶ್ರೇಷ್ಠ ಕರ್ಮದಿಂದ ಆಗುತ್ತದೆ. ಕೊನೆಯಲ್ಲಿ ಅನುಭವ ಸ್ವರೂಪವಾಗಿ ಬಿಡುತ್ತೇವೆ ಎಂದಲ್ಲ. ಸಂಗಮಯುಗದ ಬಹಳ ಕಾಲದ ಅನುಭವವೇ ಪ್ರಾರಬ್ಧವಾಗಿದೆ. ಜೀವನ್ಮುಕ್ತಿಯ ವಿಶೇಷ ಅನುಭವ ಈಗಿನದಾಗಿದೆ. ನಿಶ್ಚಿಂತ ಚಕ್ರವರ್ತಿಗಳಾಗುವ ಅನುಭವ ಈಗಿನದಾಗಿದೆ. ಅಂದಾಗ ಎಲ್ಲರೂ ನಿಶ್ಚಿಂತ ಚಕ್ರವರ್ತಿಗಳೋ ಅಥವಾ ಚಿಂತೆ ಇದೆಯೋ? ಯಾರು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಅಂಥವರು ಕೈ ಎತ್ತಿ. ಆಗಿದ್ದೀರೋ ಅಥವಾ ಆಗುತ್ತಿದ್ದೀರೋ? ಆಗಿದ್ದಿರಲ್ಲವೇ? ಚಿಂತೆ ಏನು? ಯಾವಾಗ ದಾತನ ಮಕ್ಕಳಾಗಿ ಬಿಡುತ್ತೀರೆಂದರೆ ಚಿಂತೆಯನ್ನು ಉಳಿಯಿತು. ನನ್ನ ಬಾಬಾ ಎಂದು ಒಪ್ಪಿಕೊಂಡಿರಿ ಮತ್ತು ಚಿಂತೆಯು ಅನೇಕರ ಮಂಕರಿ ಹೊರೆಗಳನ್ನು ಇಳಿಸಿಕೊಳ್ಳಿರಿ. ಹೊರೆಯು ಇಳಿದು ಹೋಯಿತು. ಹೊರೆ ಇದೇ ಪ್ರಕೃತಿಯ ಆಟವನ್ನು ಸಹ ನೋಡುತ್ತೀರಿ, ಮಾಯೆ ಆಟವನ್ನು ಸಹ ನೋಡುತ್ತೀರಿ. ಆದರೆ ನಿಶ್ಚಿಂತ ಚಕ್ರವರ್ತಿಗಳಾಗಿ ಸಾಕ್ಷಿಯಾಗಿ ಆಟವನ್ನು ನೋಡುತ್ತೀರಾ? ಪ್ರಪಂಚದವರಾದರೂ ಭಯಪಡುತ್ತಾರೆ. ಏನಾಗುತ್ತದೆಯೋ ಗೊತ್ತಿಲ್ಲ. ನಿಮಗೂ ಈ ರೀತಿ ಭಯವಿದೆಯೋ? ಭಯಪಡುತ್ತೀರಾ? ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಿಂತ ಒಳ್ಳೆಯದೇ ಆಗುತ್ತದೆ ಎಂಬ ನಿಶ್ಚಯವಾಗುತ್ತದೆ. ಏಕೆಂದರೆ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ದೃಶ್ಯವನ್ನು ನೋಡುತ್ತೀರಿ. ಇಂದು ಏನಿದೆ, ನಾಳೆ ಏನಾಗುತ್ತದೆಯೋ ಇದನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ. ಜ್ಞಾನಪೂರ್ಣರಲ್ಲವೇ? ಸಂಗಮದ ನಂತರ ಏನಾಗಲಿದೆ ತಮ್ಮೆಲ್ಲರ ಮುಂದೆ ಸ್ಪಷ್ಟವಾಗಿದೆಯಲ್ಲವೇ? ನವಯುಗ ಬರಲೇಬೇಕಾಗಿದೆ. ಪ್ರಪಂಚದವರು ಸಂಗಮ ಯುಗವು ನವಯುಗವು ಬರುತ್ತದೆ.
ಪ್ರಪಂಚದವರು ನವಯುಗ ಬರುತ್ತದೆ ಎಂದು ಕೇಳುತ್ತಾರೆ. ಬರುತ್ತದೆ ಅಂದಾಗ ನೀವೇನು ಹೇಳುತ್ತೀರಿ? ಬಂದೇ ಬರುತ್ತದೆ ಎಂದು ಹೇಳುತ್ತಿರಲವೇ? ಆದ್ದರಿಂದ ಏನಾಗುತ್ತದೆ ಎಂಬ ಪ್ರಶ್ನೆ ಇಲ್ಲ. ಸ್ವರ್ಣಿಮ ಯುಗವು ಬರುತ್ತದೆ ಎಂಬುದು ತಿಳಿದಿದೆ. ರಾತ್ರಿಯ ನಂತರ ಈಗ ಸಂಗಮ, ಪ್ರಭಾತ, ಅಮೃತ ವೇಳೆಯಾಗಿದೆ. ಅಮೃತ ವೇಳೆಯ ನಂತರ ದಿನ ಬರಲೇಬೇಕು. ಯಾರಿಗೆಲ್ಲ ನಿಶ್ಚಯವಿದೆಯೋ ಅವರು ನಿಶ್ಚಿಂತರು. ಯಾವುದೇ ಚಿಂತೆ ಇಲ್ಲ. ನಿಶ್ಚಿಂತರು. ವಿಶ್ವದ ರಚಯಿತನ ಮೂಲಕ ರಚನೆಯ ಸ್ಪಷ್ಟ ಜ್ಞಾನವು ಸಿಕ್ಕಿಬಿಟ್ಟಿದೆ. ಬಾಪ್ತಾದ ನೋಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ಸ್ನೇಹದ, ಸಹಯೋಗದ ಮತ್ತು ಸಂಪರ್ಕದ ಪ್ರೀತಿಯಲ್ಲಿ ಬಂಧಿಸಲ್ಪಡುತ್ತಾ ತಮ್ಮ ಮನೆಗೆ ತಲುಪಿಬಿಟ್ಟಿದ್ದಾರೆ. ಬಾಪ್ತಾದ ಎಲ್ಲಾ ಸ್ನೇಹಿ ಮಕ್ಕಳಿಗೆ, ಸಹಯೋಗಿ ಮಕ್ಕಳಿಗೆ, ಸಂಪರ್ಕದಲ್ಲಿ ಬರುವಂಥ ಮಕ್ಕಳಿಗೆ ತನ್ನ ಅಧಿಕಾರವನ್ನು ತೆಗೆದುಕೊಳ್ಳಲು ತನ್ನ ಮನೆಯಲ್ಲಿ ತಲುಪುವುದರಿಂದ ಅಭಿನಂದನೆಗಳನ್ನು ಕೊಡುತ್ತಿದ್ದಾರೆ. ಅದಕ್ಕಾಗಿ ಶುಭಾಶಯಗಳು, ಶುಭಾಶಯಗಳು. ಬಾಪ್ತಾದರವರಿಗೆ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಇದೆಯೋ ಅಥವಾ ಮಕ್ಕಳಿಗೆ ಬಾಪ್ತಾದರವರ ಜೊತೆ ಜಾಸ್ತಿ ಇದೆಯೋ? ಯಾರ್ದು ಜಾಸ್ತಿ ಇದೆ? ತಮ್ಮದೋ ಅಥವಾ ತಂದೆಯದಾಗಿದೆಯೋ? ತಂದೆಯ ಮೇಲೆ ಮಕ್ಕಳಿಗೆ ಹೆಚ್ಚು ಪ್ರೀತಿ ಇದೆ ಎಂದು ಹೇಳುತ್ತೇವೆ. ನೋಡಿ, ಮಕ್ಕಳಿಗೆ ಪ್ರೀತಿ ಇದೆ. ಆದ್ದರಿಂದ ಎಲ್ಲೆಲ್ಲಿಂದ ಬಂದು ತಲುಪಿದ್ದೀರಲ್ವೇ? ಎಷ್ಟು ದೇಶದಿಂದ ಬಂದಿದ್ದೀರಿ? 50 ದೇಶದಿಂದ ಬಂದಿದ್ದೀರಾ? ಆದರೆ ಎಲ್ಲದಕ್ಕಿಂತ ದೂರದಿಂದ ಯಾರು ಬಂದಿದ್ದಾರೆ? ಅಮೆರಿಕದವರು ದೂರದಿಂದ ಬಂದಿದ್ದಾರೆ. ತಾವು ಸಹ ದೂರದಿಂದ ಬಂದಿದ್ದೀರಿ. ಆದರೆ ಬಾಪ್ತಾದರವರು ಪರಂಧಾಮದಿಂದ ಬಂದಿದ್ದಾರೆ. ಅದಕ್ಕೆ ಹೋಲಿಕೆ ಮಾಡಿದರೆ ಅಮೆರಿಕ ಎಷ್ಟು ದೂರವಿದೆ? ಅಮೆರಿಕ ದೂರವಿದೆಯೋ ಅಥವಾ ಪರಂಧಾಮ್ ದೂರವಿದೆಯೋ? ಬಾಪ್ತಾದ ಎಲ್ಲರಿಗಿಂತ ದೂರ ದೇಶದವರಾಗಿದ್ದಾರೆ. ಮಕ್ಕಳು ನೆನಪು ಮಾಡುತ್ತೀರಿ. ಮತ್ತೆ ತಂದೆಯು ಪ್ರತ್ಯಕ್ಷವಾಗಿ ಬಿಡುತ್ತಾರೆ. ಈಗ ತಂದೆಯು ಮಕ್ಕಳಿಂದ ಏನೇನು ಬಯಸುತ್ತಾರೆ ಎಂದು ಕೇಳುತ್ತಿರಲವೇ? ತಂದೆಯು ಏನೇನು ಬಯಸುತ್ತಾರೆ ಅಂದಾಗ ಬಾಪ್ತಾದ ಮಧುರಾತಿ ಮಧುರ ಮಕ್ಕಳಿಂದ ಒಬ್ಬೊಬ್ಬ ಮಗು ಸ್ವರಾಜ್ಯಾಧಿಕಾರಿ, ರಾಜರಾಗಬೇಕೆಂದು ಬಯಸುತ್ತಾರೆ. ಎಲ್ಲರೂ ರಾಜರಾಗಿದ್ದೀರಾ? ಸ್ವರಾಜ್ಯವಿದೆಯೇ? ಸ್ವಯಂನ ಮೇಲೆ ರಾಜ್ಯವಂತೂ ಇದೆಯಲ್ಲವೇ? ಯಾರು ಸ್ವರಾಜ್ಯಾಧಿಕಾರಿ ರಾಜನಾಗಿದ್ದಾನೆ ಎಂದು ತಿಳಿದಿದ್ದೀರಿ ಅಂತವರು ಕೈ ಎತ್ತಿ. ಬಹಳ ಒಳ್ಳೆಯದು. ಬಾಪ್ತಾದರವರಿಗೆ ಮಕ್ಕಳನ್ನು ನೋಡಿ ಪ್ರೀತಿ ಬರುತ್ತದೆ. ಏಕೆಂದರೆ ದುಃಖ, ಅಶಾಂತಿಯಿಂದ ದೂರವಾಗಲು 63 ಜನ್ಮಗಳಿಂದ ಬಹಳಷ್ಟು ಕಷ್ಟಪಡುತ್ತಿದ್ದೀರಾ. ಪ್ರತಿಯೊಬ್ಬ ಮಗು ಈಗ ಸ್ವರಾಜ್ಯಾಧಿಕಾರಿಗಳಾಗಲಿ ಎಂದು ತಂದೆಯು ಬಯಸುತ್ತಾರೆ. ಮನಸ್ಸು, ಬುದ್ಧಿ, ಸಂಸ್ಕಾರಕ್ಕೆ ಮಾಲೀಕರಾದಿರಿ, ರಾಜರಾದಿರಿ. ಯಾವಾಗ ಬೇಕೋ, ಎಲ್ಲಿ ಬೇಕೋ, ಹೇಗೆ ಬೇಕೋ ಅಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗಬೇಕು. ಒತ್ತಡ ಮುಕ್ತ ಜೀವನದ ಅನುಭವ ಸದಾ ಪ್ರತ್ಯಕ್ಷವಾಗಿರಲಿ. ಕೆಲವೊಮ್ಮೆ ಗುಪ್ತವಾಗಿ ಬಿಡುತ್ತದೆ. ಇದನ್ನೂ ಸಹ ಬಾಪ್ತಾದ ನೋಡುತ್ತಾರೆ. ಇದನ್ನು ಮಾಡಬಾರದು ಎಂದು ಯೋಚಿಸುತ್ತಾರೆ. ಅದು ಸರಿಯಾಗಿದೆ, ಇದು ತಪ್ಪಾಗಿದೆ ಎಂದು ಯೋಚಿಸುತ್ತಾರೆ. ಆದರೆ ಸ್ವರೂಪದಲ್ಲಿ ತರುವುದಿಲ್ಲ. ಯೋಚಿಸುವುದೆಂದರೆ ಗುಪ್ತವಾಗಿ ಬಿಡುವುದು. ಸ್ವರೂಪದಲ್ಲಿ ತರುವುದು ಅರ್ಥಾತ್ ಪ್ರತ್ಯಕ್ಷವಾಗಿರುವುದು. ಸಮಯಕ್ಕೋಸ್ಕರ ನಿರೀಕ್ಷಣೆ ಮಾಡುತ್ತಿಲ್ಲ ಅಲ್ಲವೇ? ಕೆಲವೊಮ್ಮೆ ಈ ರೀತಿ ಮಾಡುತ್ತೀರಿ. ಆತ್ಮಿಕ ವಾರ್ತಾಲಾಪ ಮಾಡುತ್ತಿರಲ್ವೇ? ಆಗ ಕೆಲವು ಮಕ್ಕಳು ಸಮಯ ಬಂದಾಗ ಸರಿಯಾಗಿ ಬಿಡುತ್ತದೆ ಎಂದು ಹೇಳುತ್ತೀರಿ. ಸಮಯವು ತಮ್ಮ ರಚನೆಯಾಗಿದೆ. ಮಾಸ್ಟರ್ ರಚಯಿತರಲ್ಲವೇ? ಅಂದಾಗ ಮಾಸ್ಟರ್ ರಚನೆಯ ಆಧಾರದಂತೆ ನಡೆಯುವುದಿಲ್ಲ. ಸಮಯದ ಸಮಾಪ್ತಿಯು ನೀವು ಮಾಸ್ಟರ್ ರಚಯಿತರು ಸಮೀಪಕ್ಕೆ ಕರೆತರಬೇಕು. 1 ಸೆಕೆಂಡ್ನಲ್ಲಿ ಮನಸ್ಸಿಗೆ ಮಾಲೀಕರಾಗಿ ಆದೇಶ ಕೊಡಲು ಸಾಧ್ಯವಿದೆಯೇ? ಸಾಧ್ಯವಿದೆ. ಮನಸ್ಸನ್ನು ಏಕಾಗ್ರ ಮಾಡಲು ಸಾಧ್ಯವಿದೆ. ಬಿಂದುವು ನೀಡಲು ಸಾಧ್ಯವಿದೆ. ಅಥವಾ ಬಿಂದು ನೀಡಲು ಹೋದರೆ ಅದು ಮತ್ತೆ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಬಿಡುತ್ತದೆ. ಏನು, ಏಕೆ, ಹೇಗೆ, ಇದೇನು, ಅದೇನು ಆಶ್ಚರ್ಯ ಸೂಚಕವು ಇರಬಾರದು. 1 ಸೆಕೆಂಡ್ನಲ್ಲಿ ಬಿಂದುವಾಗಿಬಿಡಿ. ಬೇರೆ ಯಾವುದೇ ಪರಿಶ್ರಮವಿಲ್ಲ. ಒಂದು ಶಬ್ದವನ್ನು ಕೇವಲ ಅಭ್ಯಾಸದಲ್ಲಿ ತನ್ನಿ. ಪಾಯಿಂಟ್ ಆಗುವುದು, ಬಿಂದು ಇಡುವುದು, ಬಿಂದು ಸ್ವರೂಪರಾಗುವುದು. ವ್ಯರ್ಥಕ್ಕೆ ಬಿಂದು ನೀಡಬೇಕು. ಮತ್ತು ಯಾವ ಮಹಾವಾಕ್ಯವನ್ನು ಹೇಳುತ್ತೀರೋ ಆ ಮಾತಿನ ಮೇಲೆ ವಿಚಾರ ಮಾಡಬೇಕು. ಮತ್ಯಾವುದೇ ಕಷ್ಟವಿಲ್ಲ. ಮಹಾವಾಕ್ಯವನ್ನು ನೆನಪಿಟ್ಟುಕೊಳ್ಳಿ, ಬಿಂದುವನ್ನು ಹಾಕಿಬಿಡಿ, ಬಿಂದು ಆಗಿಬಿಡಿ. ಈ ಅಭ್ಯಾಸವನ್ನು ಇಡೀ ದಿನದಲ್ಲಿ ಮಧ್ಯದಲ್ಲಿ ಎಷ್ಟೇ ಬಿಡುವಿಲ್ಲದಂತಿದ್ದರೂ ಸಹ ಪ್ರಯತ್ನ ಮಾಡಿ. 1 ಸೆಕೆಂಡ್ನಲ್ಲಿ ಬಿಂದುವಾಗಲು ಸಾಧ್ಯವಿದೆ. 1 ಸೆಕೆಂಡ್ನಲ್ಲಿ ಬಿಂದುವನ್ನು ನೀಡಲು ಸಾಧ್ಯವಿದೆ. ಯಾವಾಗ ಈ ಅಭ್ಯಾಸ ಹೋಗುತ್ತದೆ,
ಮತ್ತೆ ಮತ್ತೆ ಅಭ್ಯಾಸ ಮಾಡುವುದರಿಂದ ಅಂತಿಮ ಸಮಯದಲ್ಲಿ ಪೂರ್ಣ ವಿರಾಮ ಇಡಲು ಸಾಧ್ಯವಾಗುತ್ತದೆ. ಪಾಸ್ ವಿತ್ ಆನರ್, ಗೌರವಯುತವಾಗಿ ತೆರ್ಗಡೆ ಆಗಿಬಿಡುತ್ತೀರಿ. ಇದೇ ಪರಮಾತ್ಮನ ಪಾಲನೆ, ಇದೇ ಪರಮಾತ್ಮನ ವಿದ್ಯೆಯಾಗಿದೆ. ಯಾರೆಲ್ಲ ಬಂದಿದ್ದೀರಿ? ಮೊದಲ ಬಾರಿ ಬಂದಿರಬಹುದು. ಮೊದಲ ಬಾರಿ ಮಿಲನ ಮಾಡೋದಕ್ಕೋಸ್ಕರ ಯಾರೆಲ್ಲ ಬಂದಿದ್ದೀರೋ ಅವರು ಕೈ ಎತ್ತಿರಿ. ಬಹಳ ಮಂದಿ ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ. ಹೇಗೆ ಈಗ ಮೊದಲ ಬಾರಿ ಬಂದಿದ್ದೀರೋ ಅದೇ ರೀತಿ ಮೊದಲ ನಂಬರನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಅವಕಾಶವೂ ಇದೆ. ನಾನಂತೂ ಈಗೀಗ ಇನ್ನೂ ಮೊದಲ ಬಾರಿ ಬಂದಿದ್ದೇವೆ. ನಮಗಿಂತಲೂ ಮೊದಲು ಅವರು ಬಹಳಷ್ಟಿದ್ದಾರೆಂದು ತಾವು ಯೋಚಿಸುತ್ತೀರಿ. ಆದರೆ ನಾಟಕದಲ್ಲಿ ಲಾಸ್ಟ್ ಸೋ ಫಾಸ್ಟ್, ಫಾಸ್ಟ್ ಸೋ ಫಾಸ್ಟ್ ಬರುವ ಅವಕಾಶವ ನೀಡಲಾಗಿದೆ. ಅವಕಾಶವಿದೆ ಮತ್ತು ಚಾನ್ಸ್ ಅನ್ನು ತೆಗೆದುಕೊಳ್ಳುವವರಿಗೆ ಬಾಪ್ತದರು ಚಾನ್ಸಲರ್ ಎಂದು ಹೇಳುತ್ತಾರೆ. ಅಂದಾಗ ಚಾನ್ಸಲರ್ ಆಗಬೇಕಾಗಿದೆಯೇ? ಯಾರು ಆಗುತ್ತೇವೆಂದು ತಿಳಿಯುತ್ತೀರೋ ಅವರು ಕೈಯನ್ನೆತ್ತಿ. ಆಗುತ್ತೀರಾ? ವಹಬ್, ಶುಭಾಶಯಗಳು. ಬಾಪ್ತದ ನೋಡಿದವು. ಇಲ್ಲಿ ಯಾರೆಲ್ಲರೂ ಬಂದಿದ್ದಾರೆಯೋ ಎಲ್ಲರೂ ಕೈಯನ್ನು ತೆತ್ತಿದ್ದಾರೆ. ಬಹಳಷ್ಟು ಮಂದಿ ಎತ್ತುತ್ತಿದ್ದಾರೆ. ಶುಭಾಶಯಗಳು, ಶುಭಾಶಯಗಳು. ಬಾಪ್ತದರು ತಾವೆಲ್ಲ ಬೆರಲಿರುವ ಮಧುರಾತಿ ಮಧುರ, ಪ್ರಿಯಾತಿ ಪ್ರಿಯ ಮಕ್ಕಳನ್ನು ವಿಶೇಷವಾಗಿ ನೆನಪು ಮಾಡಿಕೊಂಡಿದ್ದೇವೆ. ಏಕೆ ನಿಮಂತ್ರಣವನ್ನು ಏಕೆ ಕೊಟ್ಟಿದ್ದೇವೆ ತಿಳಿದಿದೆ ನೋಡಿ. ನಿಮಂತ್ರಣವಂತೂ ಅನೇಕರಿಗೆ ಸಿಕ್ತು, ಆದರೆ ತಾವು ಬಂದು ತಲುಪಿದ್ದೀರಿ. ಬಾಪ್ತದ ಏಕೆ ನೆನಪು ಮಾಡಿದೆವು? ಏಕೆಂದರೆ ಬಾಪ್ತದವ್ರಿಗೆ ಗೊತ್ತಿದೆ. ಯಾರೆಲ್ಲರೂ ಬಂದಿದ್ದೀರೋ ಅವರು ಸ್ನೇಹಿ, ಸಹಯೋಗಿಯಾಗುವ ಕ್ವಾಲಿಟಿಯಾಗಿದ್ದೀರಿ. ಒಂದು ವೇಳೆ ಸಾಹಸವನ್ನಿಟ್ಟರೆ ತಾವು ಸಹಜ ಯೋಗಿಯಾಗಿ ಅನ್ಯರಿಗೂ ಸಹಜ ಯೋಗದ ಸಂದೇಶವನ್ನು ಕೊಡಬಲ್ಲಿರಿ. ಸಂದೇಶ ಕೊಡುವುದೆಂದರೆ ಭಗವಂತನ ಸಂದೇಶ ಪುತ್ರ ಆಗುವುದು. ಆತ್ಮರನ್ನು ದುಃಖ ಅಶಾಂತಿಯಿಂದ ಬಿಡಿಸುವುದು. ಎಲ್ಲರೂ ತಮ್ಮ ಸಹೋದರ ಸಹೋದರಿಯರೇ ಅಲ್ಲವೇ? ಆದ್ದರಿಂದ ತಮ್ಮ ಸಹೋದರ ಸಹೋದರಿಯರಿಗೆ ಈಶ್ವರ್ಯ ಸಂದೇಶವನ್ನು ಕೊಡಿ, ಅರ್ಥಾತ್ ಮುಕ್ತರನ್ನಾಗಿ ಮಾಡಿ. ಇದರಿಂದ ಬಹಳಷ್ಟು ಆಶೀರ್ವಾದಗಳು ಸಿಗುತ್ತವೆ. ಯಾವುದೇ ಆತ್ಮನನ್ನು ದುಃಖ ಅಶಾಂತಿಯಿಂದ ಬಿಡಿಸೋದ್ರಿಂದ ಬಹಳಷ್ಟು ಆಶೀರ್ವಾದಗಳು ಸಿಗುತ್ತವೆ. ಮತ್ತು ಆಶೀರ್ವಾದ ಸಿಗುವುದರಿಂದ ಅತೀಂದ್ರಿಯ ಸುಖ, ಆಂತರಿಕ ಖುಷಿ ಬಹಳ ಅನುಭವ ಆಗುತ್ತದೆ. ಏಕೆಂದರೆ ಖುಷಿಯನ್ನು ಹಂಚಿದಿರಲ್ಲವೇ? ಅಂದಾಗ ಖುಷಿಯನ್ನು ಹಂಚುವುದರಿಂದ ಖುಷಿ ಹೆಚ್ಚುತ್ತದೆ. ಎಲ್ಲರೂ ಖುಷಿಯಾಗಿದ್ದೀರಾ ಎಂದು ವಿಶೇಷವಾಗಿ ಬಾಪ್ತದ ಅತಿಥಿಗಳೊಂದಿಗೆ ಕೇಳುವುದಿಲ್ಲ, ಅಧಿಕಾರಿಗಳೊಂದಿಗೆ ಕೇಳುತ್ತೇವೆ. ತಮ್ಮನ್ನು ಅತಿಥಿ ಎಂದು ತಿಳಿಯಬೇಡಿ, ಅಧಿಕಾರಿಗಳಾಗಿದ್ದೀರಿ. ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರಾ? ತಾವು ಬರುವಂತ ಮಕ್ಕಳೊಂದಿಗೆ ಕೇಳುತ್ತೇವೆ. ಅತಿಥಿಗಳೊಂದಿಗೆ ಹೆಸರಿಗೆ ಮಾತ್ರವೇ ಹೇಳಲಾಗುತ್ತದೆ, ಆದರೆ ನೀವು ಅತಿಥಿಗಳಲ್ಲ, ಮಹಾನರನ್ನಾಗಿ ಮಾಡುವವರಾಗಿದ್ದೀರಿ. ಅಂದಾಗ ಎಲ್ಲರೂ ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದರೆ ಕೈಯನ್ನು ಅಲುಗಾಡಿಸಿ. ಈಗಂತೂ ಖುಷಿಯಾಗಿದ್ದೀರಿ, ಹೋಗಿ ಏನ್ ಮಾಡುವಿರಿ? ಖುಷಿಯನ್ನು ಹಂಚುತ್ತಿರಲ್ಲವೇ? ಎಲ್ಲರಿಗೂ ಹೆಚ್ಚಿನದಾಗಿ ಖುಷಿಯನ್ನು ಹಂಚಿರಿ. ಎಷ್ಟು ಹಂಚುತ್ತೀರೋ ಅಷ್ಟು ವೃದ್ಧಿಯಾಗುತ್ತದೆ. ಸರಿಯೇ? ಒಳ್ಳೆಯದು. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿರಿ. ಎಲ್ಲರೂ ಹೆಚ್ಚಿನದಾಗಿ ಚಪ್ಪಾಳೆ ತಟ್ಟಿದರು. ಹೇಗೆ ಈಗ ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದಿರೋ ಹಾಗೆ ಸದಾ ಖುಷಿಯ ಚಪ್ಪಾಳೆಯು ಯಾವಾಗಲೂ ತಾನಾಗೇ ಮಲಗುತ್ತಿರಲಿ. ಬಾಪ್ತದ ಸದಾ ಶಿಕ್ಷಕಿ ಸಹೋದರಿಗೆ ತಿಳಿಸುತ್ತೇವೆ. ಟೀಚರ್ಸ್ ಎಂದರೆ ತಮ್ಮ ಟೀಚರ್ಸ್ ಅಂದರೆ ಚೆಹರೆನಿಂದ ಭವಿಷ್ಯ ತೋರಿಸೋದಕ್ಕಾಗಿರಿ. ಇಂಥ ಟೀಚರ್ ಆಗಿದ್ದಿರಲ್ವೇ? ತಮ್ಮನ್ನು ನೋಡಿ ಸ್ವರ್ಗದ ಸುಖದ ಅನುಭೂತಿಯಾಗಲಿ, ಶಾಂತಿಯ ಅನುಭೂತಿಯಾಗಲಿ, ನಡೆಯುತ್ತಾ ತಿರುಗಾಡುತ್ತಾ ಪರಿಸ್ಥಿತಿಗಳು ಕಂಡುಬರಲಿ. ಇಂಥ ಟೀಚರ್ಸ್ ಆಗಿದ್ದಿರಲ್ವೇ? ಒಳ್ಳೆಯದು. ಪ್ರವೃತ್ತಿಯಲ್ಲಿರಬಹುದು, ಸೇವೆಗೆ ನಿಮಿತ್ತರಾಗಿರಬಹುದು, ಆದರೆ ಎಲ್ಲರೂ ಬಾಪ್ತದರವರ ಸಮಾನರಾಗುವಂತ ನಿಶ್ಚಯ ಬುದ್ಧಿ ವಿಜಯಗಳಾಗಿದ್ದೀರಿ. ಒಳ್ಳೆಯದು. ನಾಲ್ಕಾರು ಕಡೆಯ ಸಕಾರ ರೂಪದಲ್ಲಿ ಸಮ್ಮುಖದಲ್ಲಿ ಇರುವಂಥವರಿಗೆ ಅಥವಾ ದೂರದಲ್ಲಿ ಕುಳಿತು ಹೃದಯಕ್ಕೆ ಹತ್ತಿರ ಆಗಿರುವಂಥವರಿಗೆ ಇಂತಹ ಸದಾ ಶ್ರೇಷ್ಠ ಭಾಗ್ಯವಾನ್ ಆತ್ಮಗಳಿಗೆ ಸದಾ ನಿಮಿತ್ತರಾಗಿ ನಿರ್ಮಾಣ ಕಾರ್ಯ ಸಫಲ ಮಾಡುವಂತ ವಿಶೇಷ ಆತ್ಮಗಳಿಗೆ ಸದಾ ತಂದೆ ಸಮಾನಾಗುವ ಉಮಂಗ ಉತ್ಸಾಹದಲ್ಲಿ ಮುಂದುವರಿಯುವಂತ ಸಾಹಸವಂತ ಮಕ್ಕಳಿಗೆ
ಸದಾ ಪ್ರತಿ ಹೆಜ್ಜೆಯಲ್ಲಿ ಪದಂಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುವಂತಹ, ಪ್ರಪಂಚದಲ್ಲಿ ಬಹಳ ಬಹಳ ಪದಂದಷ್ಟು ಧನವಂತರು, ಹಣ ತುಂಬಿರುವಂತಹ ಆತ್ಮಗಳಿಗೆ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಡಬಲ್ ವಿದೇಶಿ ನಿಮಿತ್ತರಾಗುವಂತಹ ದೊಡ್ಡ ಅಕ್ಕಂದರೊಂದಿಗೆ ಒಳ್ಳೆಯದು. ಸೇವೆ ಸಾಕ್ಷಿಯನ್ನು ಕೊಡುತ್ತಿದ್ದೀರಿ. ಇದರಿಂದಲೇ ಧ್ವನಿ ಹರಡುತ್ತದೆ. ಅನುಭವ ಹೇಳುವುದರಿಂದ ಬೇರೆಯವರ ಅನುಭವ ಹೆಚ್ಚಾಗುತ್ತದೆ. ಅಂದಾಗ ಬಾಪ್ತಾದ ಖುಷಿಯಾಗಿದ್ದಾರೆ. ದೇಶದಲ್ಲಿಯ ಸೇವೆಯಲ್ಲಿಯೂ ನಿಮಿತ್ತರಾಗುವಂತಹ ಒಳ್ಳೆಯ ಉಮಂಗ ಉತ್ಸಾಹದಿಂದ ಸೇವೆಯಲ್ಲಿ ತತ್ಪರಾಗಿದ್ದೀರಿ. ಈ ದೇಶದಿಂದಲೇ ಹೋದಿರಿ, ಆದರೆ ವಿದೇಶದವರ ಸೇವೆಗೆ ಹೀಗೆ ನಿಮಿತ್ತರಾಗಿ ಅಲ್ಲಿ ಇರುವವರ ಹಾಗೆ ಮಾಡುತ್ತಿದ್ದೀರಿ. ತಮ್ಮವರೆಂಬ ಭಾವನೆ ತರಿಸಿದ್ದೀರಿ. ಮತ್ತೆ ಎಲ್ಲರೊಂದಿಗೆ ಆ ಭಾವನೆ ಇದೆ. ಒಬ್ಬರೊಂದಿಗೆ ಅಲ್ಲ. ಲಂಡನ್ನವರ ಪ್ರತಿ ಅಥವಾ ಅಮೆರಿಕದವರ ಪ್ರತಿ ಅಲ್ಲ. ದೇಹದ್ದಿನ ಸೇವಾಧಾರಿಗಳಾಗಿದ್ದೀರಿ. ಜವಾಬ್ದಾರಿಯಂತೂ ವಿಶ್ವದಾಗಿದೆಯಲ್ಲವೇ ಅಂದಾಗ ಬಾಪ್ತಾದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ, ಮಾಡುತ್ತಿದ್ದೀರಿ. ಮುಂದೆ ಇನ್ನೂ ಚೆನ್ನಾಗಿ ಹಾಡುತ್ತೀರಿ ಮತ್ತು ಹಾಡಿಸುತ್ತಾ ಇರುತ್ತೀರಿ. ವೈಯಕ್ತಿಕ ಭೇಟಿ, ಎಲ್ಲರೂ ಹೋಲಿ ಮತ್ತು ಹ್ಯಾಪಿ ಅಂಶಗಳಾಗಿದ್ದೀರಲ್ಲವೇ. ಅಂಶದ ಕೆಲಸ ಏನಾಗಿರುತ್ತದೆ? ಅಂಶದಲ್ಲಿ ನಿರ್ಣಯ ಶಕ್ತಿ ಬಹಳಷ್ಟು ಇರುತ್ತದೆ. ಅಂದಾಗ ತಾವು ಪವಿತ್ರ ಸಂತೋಷವಾಗಿರುವ ಅಂಶಗಳು ವ್ಯರ್ಥವನ್ನು ಸಮಾಪ್ತಿ ಮಾಡುವಂತಹ ಮತ್ತು ಸಮರ್ಥರನ್ನಾಗಿ ಮಾಡುವಂತವರಾಗಿದ್ದೀರಿ. ಎಲ್ಲರೂ ಸಂತೋಷವಾಗಿದ್ದೀರಲ್ಲವೇ. ಸದಾ ಕಾಲದ ಖುಷಿ ಇದೆಯಲ್ಲವೇ. ಸದಾ ಸದಾ ಹ್ಯಾಪಿ, ಖುಷಿಯಾಗಿರಿ. ಈಗ ದುಃಖವನ್ನು ಬರಲು ಬಿಡಬೇಡಿ. ದುಃಖಕ್ಕೆ ವಿಚ್ಛೇದನೆ ಕೊಟ್ಟು ಬಿಡಿ. ಆಗಷ್ಟೇ ಬೇರೆಯವರ ದುಃಖವನ್ನು ದೂರ ಮಾಡಲು ಸಾಧ್ಯವಲ್ಲವೇ. ಅಂದಾಗ ಸುಖಿಗಳಾಗಿ ಮತ್ತು ಸುಖವನ್ನು ಕೊಡಿ. ಈ ಕೆಲಸವನ್ನು ಮಾಡುತ್ತಿರಲ್ವೇ. ಇಲ್ಲಿಂದ ಯಾವ ಸುಖ ಸಿಕ್ಕಿದೆಯೋ ಅದನ್ನು ಜಮಾ ಮಾಡಿಕೊಳ್ಳಿ. ಎಂದಾದರೂ ಏನಾದರೂ ಬಾಬಾ, ಮಧುರ ಬಾಬಾ, ದುಃಖವನ್ನು ತೆಗೆದುಕೊಡಬೇಡಿ. ಬಾಬಾ, ಮಧುರ ಬಾಬಾ, ದುಃಖವನ್ನು ತೆಗೆದುಕೊಂಡು ಬಿಡಿ ಎಂದು ಹೇಳಿ ತಮ್ಮ ಹತ್ತಿರ ಇಟ್ಟುಕೊಳ್ಳಬೇಡಿ. ಕೆಟ್ಟ ವಸ್ತುವನ್ನು ಇಟ್ಟುಕೊಳ್ಳಲಾಗುತ್ತದೆ ಏನು? ದುಃಖವಂತೂ ಕೊಳಕಾಗಿದೆಯಲ್ಲವೇ. ಅಂದಾಗ ದುಃಖವನ್ನು ತೆಗೆದು ಹಾಕಿ ಸುಖಿಯಾಗಿರಿ. ಅಂದಾಗ ಇದಾಗಿದೆ ಸುಖಿಯಾಗಿರುವವರ ಗ್ರೂಪ್ ಮತ್ತು ಸುಖದಾಯಿ ಗ್ರೂಪ್ ನಡೆಯುತ್ತಾ ತಿರುಗಾಡುತ್ತಾ ಸುಖ ಕೊಡುತ್ತೀರಿ. ತಮಗೆ ಎಷ್ಟೊಂದು ಆಶೀರ್ವಾದ ಸಿಗುತ್ತದೆ. ಅಂದಾಗ ಈ ಗ್ರೂಪ್ ಆಶೀರ್ವಾದಕ್ಕೆ ಪಾತ್ರ ಆಗಿದ್ದಾರೆ. ಸ್ವಯಂ ಖುಷಿಯಾಗಿದ್ದರಲ್ಲವೇ. ಈಗ ಮುಗುಳ್ನಗುತ್ತಾ ಇರಿ, ಮುಗುಳ್ನಗಿಸುತ್ತಾ ಇರಿ, ಖುಷಿಯಲ್ಲಿ ನರ್ತಿಸಿರಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಸಿತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯೇ ನಮಸ್ತೆ. हम रूहानी बच्चों की रूहानी बाप दादा को याद सर और गुड मॉर्निंग और नमस्ते नमस्ते नमस्ते. ಶುಕ್ರಿಯಾ ಬಾಬಾ, ಶುಕ್ರಿಯಾ. ವಹಾ ಬಾಬಾ ವಹಾ. ವರದಾನ: ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಮೂಲಕ ಏರುವ ಕಲೆಯ ಅನುಭವ ಮಾಡುವಂತಹ ರಾಜ್ಯ ಅಧಿಕಾರಿಗಳು. ನೆನಪು ಮತ್ತು ಸೇವೆಯ ಬ್ಯಾಲೆನ್ಸ್ ಇದ್ದಾಗ ಪ್ರತಿ ಹೆಜ್ಜೆಯಲ್ಲಿ ಏರುವ ಕಲೆಯ ಅನುಭವ ಮಾಡುತ್ತಿರುತ್ತಾರೆ. ಪ್ರತಿ ಸಂಕಲ್ಪದಲ್ಲಿ ಸೇವೆ ಇದ್ದಲ್ಲಿ ವ್ಯರ್ಥದಿಂದ ಬಿಡುಗಡೆಯಾಗುವಿರಿ. ಸೇವೆ ಜೀವನದ ಒಂದು ಅಂಗವಾಗಿ ಬಿಡಬೇಕು. ಯಾವ ರೀತಿ ಶರೀರಕ್ಕೆ ಎಲ್ಲಾ ಅಂಗಗಳ ಅವಶ್ಯಕತೆ ಇದೆ, ಅದೇ ರೀತಿ ಬ್ರಾಹ್ಮಣ ಜೀವನದ ವಿಶೇಷ ಅಂಗ ಸೇವೆಯಾಗಿದೆ. ಬಹಳ ಸೇವೆಯ ಅವಕಾಶ ಸಿಗುವುದು, ಸ್ಥಾನ ಸಿಗುವುದು, ಜೊತೆ ಸಿಗುವುದು, ಇದು ಸಹ ಭಾಗ್ಯದ ನಿಶಾನೆಯಾಗಿದೆ. ಇಂಥ ಸೇವೆಯ ಸುವರ್ಣ ಅವಕಾಶ ತೆಗೆದುಕೊಳ್ಳುವವರೇ ರಾಜ್ಯ ಅಧಿಕಾರಿಯಾಗುವರು. ಸ್ಲೋಗನ್: ಪರಮಾತ್ಮನ ಪ್ರೀತಿಯ ಪಾಲನೆಯ ಸ್ವರೂಪವಾಗಿದೆ ಸಹಯೋಗಿ ಜೀವನ. ಅವ್ಯಕ್ತ ಸೂಚನೆ: ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿ. ಪವಿತ್ರತೆಯು ನೀವು ಮಕ್ಕಳ ಎಲ್ಲದಕ್ಕಿಂತ ದೊಡ್ಡ ಶೃಂಗಾರವಾಗಿದೆ. ಸಂಪೂರ್ಣ ಪವಿತ್ರತೆ ನಿಮ್ಮ ಜೀವನದ ಎಲ್ಲದಕ್ಕಿಂತ ದೊಡ್ಡ ಆಸ್ತಿಯಾಗಿದೆ. ಘನತೆ ಮತ್ತು ವ್ಯಕ್ತಿತ್ವವಾಗಿದೆ. ಇದನ್ನು ಧಾರಣೆ ಮಾಡಿ ಸದಾ ತಯಾರಾಗಿರಿ, ಎವರಡಿಯಾಗಿರಿ. ಆಗ ಪ್ರಕೃತಿಯು ತನ್ನ ಕೆಲಸ ಆರಂಭ ಮಾಡುವುದು. ಪವಿತ್ರತೆಯ ವ್ಯಕ್ತಿತ್ವದಿಂದ ಸಂಪನ್ನ ರಾಯಲ್ ಆತ್ಮರನ್ನು ಸಭ್ಯತೆಯ ದೇವಿ ಎಂದು ಹೇಳಲಾಗುತ್ತದೆ. ಓಂ ಶಾಂತಿ.